Bangalore, Appili, making college applications easier for every student in India. Every year, the college admissions process in India sparks waves of anxiety for both students and their parents. Weeks are spent navigating multiple college websites, trying to understand the unique application processes, filling out numerous forms, submitting documents, and waiting for shortlist results. It's a stressful journey, one that often leaves students confused and overwhelmed. India has over 50,000 colleges, and nearly 5 crore students aspire for higher education, yet the gross enrollment ratio, GATE, is just 27.1%, significantly lower than the global average of 38%. Compared to the US and China, where GATE is much higher, India still faces barriers in making college education accessible to all. The cumbersome application process is a big reason why many students give up before they even begin. This is where Appili steps in to make college admissions simpler, faster, and more accessible for students across India. ನನ್ನ ಹೆಸರು ನಂಜುಂಡ ಪ್ರಸಾದ್ ಅಂತ. ನಾನು ಆ್ಯಪ್ಟ್ ಇನ್ನೋವೇಷನ್ ಲ್ಯಾಬ್ಸ್ ಕಂಪ್ನಿ ಫೌಂಡರ್ ಮತ್ತು CEO. ಇವತ್ತು ಬೆಂಗಳೂರಿನಿಂದ ಎಷ್ಟೊಂದು ಸ್ಟಾರ್ಟಪ್ಗಳು ಹೊಸ ಆವಿಷ್ಕಾರ ಮಾಡೋದು ನಾವು ನೋಡೇ ಇದ್ದೀವಿ. ಇವತ್ತು ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದೇ ಸಿಂಗಲ್ ಆ್ಯಪಿಂದ 5 ನಿಮಿಷದೊಳಗೆ ಅಪ್ಲಿಕೇಶನ್ಸ್ ಮಾಡುವಂಥ ಒಂದು ಸೌಲಭ್ಯದ ಆ್ಯಪ್ನ ನಾವು ಲಾಂಚ್ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಯಾರೇ ಕೂತಿದ್ರು ಈಸಿಯಾಗಿ 5 ನಿಮಿಷದಲ್ಲಿ ಅವ್ರು ಬೇಕಾಗಿದ್ದ ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಆರಾಮಾಗಿ ಅಪ್ಲೈ ಮಾಡ್ಬೋದು. ಇದರಿಂದ ತುಂಬ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಬೇರೆ ಸೋಷಿಯೋ ಎಕನಾಮಿಕ್ ಬ್ಯಾಕ್ಗ್ರೌಂಡಿಂದ ಬಂದವ್ರಿಗೆ ಬಹಳ ಈಸಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಈ ಆ್ಯಪು ಸಾಕಷ್ಟು ದೊಡ್ಡ ಪ್ಲ್ಯಾಟ್ಫಾರ್ಮ್ ಆಗಿ ಇದರಲ್ಲೇ ಸ್ಕಾಲರ್ಶಿಪ್ಸು, ಲೋನ್ಸು ಎಲ್ಲ ಅವೈಲಬಲ್ ಆಗೋಂಗೆ ಮಾಡಿ ಎಲ್ಲರಿಗೂ ಇವತ್ತು ಒಂದು ಕಾಲೇಜ್ ಎಜುಕೇಷನ್ ಅನ್ನೋದಕ್ಕೆ ಆಸ್ಪಿರೇಷನ್ ಏನಿದೆ ಆ ಆಸ್ಪಿರೇಷನ್ ಫುಲ್ಫಿಲ್ ಮಾಡೋಕ್ಕೆ ಬೆಂಗಳೂರಿನಿಂದ ಒಂದು ಹೊಸ ಕೊಡುಗೆ ಭಾರತಕ್ಕೆ. ಈಗ ಬೆಂಗಳೂರಿನಲ್ಲಿ ನಮಗೆ ಹತ್ತತ್ರ ಒಂದು ಎಲ್ಲ ಕಾಲೇಜ್ಗಳು ಲಿಸ್ಟ್ ಆಗಿದೆ. ನಾವು ಹೊಸ ಆ್ಯಪ್ ಆದ್ದರಿಂದ ಇವಾಗ ಅರೌಂಡ್ ಒಂದು 100 ಕಾಲೇಜು ನಮ್ಮಿಂದ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ. ಈ ಅಡ್ಮಿಷನ್ ಸೈಕಲಲ್ಲಿ ನಾವು ಲೈವ್ ಇದ್ದೀವಿ. ಯಾರೇ ಹೋಗಿ ಪ್ಲೇಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡಿ ಅವ್ರಿಗೆ ಬೇಕಾಗಿದ್ದ ಕಾಲೇಜ್ನ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅಪ್ಲಿಕೇಶನ್ಸ್ ಫೀಸ್ ಎಲ್ಲ ಒಟ್ಟಿಗೆ ಕಟ್ಟಿಬಿಟ್ಟು ಒಂದೇ ಸತಿಗೆ ಅಪ್ಲೈ ಮಾಡ್ಬೋದು. ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಅದಕ್ಕೊಂದು ಅಪ್ಲಿಕೇಶನ್ ಫಾರ್ಮ್ ಫಿಲಪ್ ಮಾಡಿ ಫೋಟೋ ಅಂಟಿಸಿ ಡಾಕ್ಯುಮೆಂಟ್ಸ್ ಅಟ್ಯಾಚ್ ಮಾಡುವಂಥ ಗೋಜಲೇ ಇಲ್ಲ. ಎಲ್ಲರೂ ಈಸಿಯಾಗಿ ಒಂದೇ ಆ್ಯಪಿಂದ ಎಲ್ಲ ಕಾಲೇಜ್ಗೂ ಅಪ್ಲೈ ಮಾಡುವಂಥ ಒಂದು ಸೌಕರ್ಯ. ಇದರಿಂದ ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಯಾಕೆಂದರೆ 80% ಕಾಲೇಜಲ್ಲಿ ಇವತ್ತು ಡಿಜಿಟಲ್ ಫಾರ್ಮು ಇಲ್ಲ. ಡಿಜಿಟಲ್ ಫಾರ್ಮ್ ಇದ್ದರೂ ಬೇರೆ ವೆಬ್ಸೈಟ್ಗೆ ಹೋಗಬೇಕು, ಪ್ರತಿಯೊಂದರದ್ದು ಪ್ರೋಸೆಸ್ ಅರ್ಥ ಮಾಡ್ಕೋಬೇಕು, ಸಬ್ಮಿಟ್ ಮಾಡಬೇಕು. ಆದರೆ ಈ ಆ್ಯಪಲ್ಲಿ ಬೇರೆ ಕಾಮರ್ಸಲ್ಲಿ ಹೇಗೆ ಮಾಡ್ತಿರೋ ಆ ಥರ ಒಂದೇ ಸತಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಅದು ಆಟೋಮೆಟಿಕ್ ಬರೀ ಫೋನ್ ನಂಬರ್ ಒಂದು ಕೊಟ್ಟರೆ ಡಿಜಿಲಾಕರ್ ಸಹಾಯದಿಂದ ಎಲ್ಲ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ನಾವು ತೊಗೊಂಡು ಆಟೋಮೆಟಿಕ್ಕಾಗಿ ಫಿಲಪ್ ಮಾಡಿ ಅವ್ರು ಬರೀ ಕಾಲೇಜಸ್ನ ಸೆಲೆಕ್ಟ್ ಮಾಡಿ ಒಂದೇ ಸತಿಗೆ ಅಪ್ಲೈ ಮಾಡ್ಬೋದು. ಇಂಜಿನಿಯರಿಂಗ್ ಮೆಡಿಕಲ್ ಫಸ್ಟ್ ಇಯರ್ಗೆ ನಾವು ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಬಿಟ್ಟು ಮಾಡ್ತಾಯಿದ್ದೀವಿ. ಯಾಕೆಂದರೆ 80% ಮಾರ್ಕೆಟು ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಬಿಟ್ಟು BSc, BCom, BA, BBA ಈ ಕೋರ್ಸಸ್ಗಳಿಗೆಲ್ಲ ಸಾಕಷ್ಟು ಜನ ಅದಕ್ಕೆ ಹೋಗ್ತಾ ಇದ್ದಾರೆ. ಇಂಜಿನಿಯರಿಂಗ್ ಮೆಡಿಕಲ್ ರೆಗ್ಯುಲೇಟ್ ಆಗಿದೆ. ಇವತ್ತು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ, ನೀಟ್ ಇದೆ, CET ಇದೆ. ಹಾಗಾಗಿ ಅದರಲ್ಲಿ ಮಾಡ್ತಿಲ್ಲ ಫಸ್ಟ್ ಇಯರು. ಬೇರೆ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಬಿಟ್ಟು ಬೇರೆ ಸ್ಟ್ರೀಮ್ಸಿಗೆ ಟಾರ್ಗೆಟ್ ಮಾಡ್ತಾಯಿದ್ದೀವಿ ಇವಾಗ. ಆ್ಯಪಿಗೆ ಏನು ಸಬ್ಸ್ಕ್ರಿಪ್ಷನ್ ಫೀ ಇಲ್ಲ. ಯಾರೇ ಬಂದು ಬೇಕಾದ್ರೆ ಅವರು ಶಾರ್ಟ್ ಲಿಸ್ಟ್ ಮಾಡ್ಬೋದು ಕಾಲೇಜಸ್ಸು ಆರಾಮಾಗಿ ನೋಡಿಕೊಂಡು. ಅವ್ರು ಅಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಫೀಸ್ ತೊಗೊತಾ ಇದ್ದೀವಿ. ಅದು 20 ರೂಪಾಯಿ, ವಿಚ್ ಇಸ್ ಲೆಸ್ ದೆನ್ ದ ಕಾಸ್ಟ್ ಆಫ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಇವತ್ತು ನಾವು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ತೆಗೆಸಿದ್ರೆ 50 ರೂಪಾಯಿ ಆಗುತ್ತೆ. ಅದಕ್ಕಿಂತ ಕಡಿಮೆ ದರದಲ್ಲಿ ನಾವು ಮನೇಲೇ ಕೂತ್ಕೊಂಡು ಅಪ್ಲಿಕೇಶನ್ ಮಾಡೋಕ್ಕೆ ಒಂದು ಸೌಲಭ್ಯ ಮಾಡಿದ್ದೀವಿ.
ಯಾವುದು ಬ್ಯಾಂಕ್ಗಳು ಯಾರು ಡೆವಲಪ್ ಆಗಿದೆ? ಬ್ಯಾಂಕ್ಗಳು ಯಾವುದೂ ಇಲ್ಲ ಇವಾಗ. ನಾವು ಮುಂದಿನ ಇದರಲ್ಲಿ ಏನಾಗುತ್ತೆ, ನಮಗೊಂದು ಟೈಮ್ ಬೇಕು. ಬಂದು ಜನಗಳ ಅಪ್ಲಿಕೇಶನ್ ಮಾಡೋಕ್ಕೆ ಶುರು ಮಾಡಿದಾಗ ನಾವೇನಾಗುತ್ತೆ, ನೆಕ್ಸ್ಟ್ ಬ್ಯಾಂಕ್ಗಳಿಗೆ ಟೈಅಪ್ ಮಾಡ್ಕೊಳ್ಳೋಣ ಅಂತ ಒಂದೊಂದೇ ಹೆಜ್ಜೆ ತೊಗೊಂಡು ಮುಂದೆ ಹೋಗೋಣ ಅಂತ ಮಾಡ್ತಾಯಿದ್ದೀವಿ. ಮುಂದಿನ ಕಾಲದಲ್ಲಿ ಬರ್ತಾರೆ. ಹಾಂ, ಲೋನ್ ಪ್ರೊಸೆಸ್ ಹೆಂಗಿದೆ? ಲೋನ್ ಪ್ರೊಸೆಸ್ ಇವಾಗಿಲ್ಲ. ಇವಾಗ ಸದ್ಯಕ್ಕೆ ನಮ್ಮ ಪೇಮೆಂಟ್ ಗೇಟ್ವೇ ಇದೆ. ಬಂದು ಎಲ್ಲರೂ ಒಂದೇ ಸತಿ ಅಪ್ಲಿಕೇಶನ್ ಫೀ ಪೇ ಮಾಡಿಬಿಟ್ಟು ಒಂದೇ ಸತಿ ಅಪ್ಲೈ ಮಾಡ್ಬೋದು. ಆ ಸೌಲಭ್ಯ ಇದೆ. ಲೋನ್ ಮುಂದಿನ ದಿನಗಳಲ್ಲಿ ಬರುತ್ತೆ. ಎಷ್ಟೋ ಫೇಕ್ ಆ್ಯಪ್ಗಳು ಬರ್ತಾ ಇದೆ, ಅದಕ್ಕೇನು ಹೇಳ್ತೀರಾ ಸರ್? ಫೇಕ್ ಆ್ಯಪ್ ಬರೋದು ಯಾಕೆ ಅಂತಂದರೆ, ನಾವು ತುಂಬ ಆಸೆಪಟ್ಟು ನಾವು ಒಂದೇ ಸತಿ ಜನಕ್ಕೆ ಇದು ಮಾಡಬೇಕು, ದುಡ್ಡು ಮಾಡಬೇಕು ಅಂತ ಬಂದಾಗ ಈ ಥರ ಫೇಕ್ ಆ್ಯಪ್ಗಳಾಗುತ್ತೆ. ಇದರಲ್ಲೇ ನಾನು 20 ವರ್ಷಗಳಿಂದ ತುಂಬ ಆ್ಯಪ್ಗಳು ಬಿಲ್ಡು ಮಾಡಿ ಲಾಂಚ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ವರ್ಕ್ ಮಾಡಿದ್ದೀನಿ. ನಮ್ಮ ದೇಶದಲ್ಲೇ ನಾವೇ ನಮ್ಮ ಜನಕ್ಕೆ ಸಹಾಯ ಆಗುವಂಥ ಒಂದು ಆ್ಯಪ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದು. ಅದರಲ್ಲಿರೋ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸು ಅದರಲ್ಲಿ ಬ್ಯಾಕ್ ಮಾಡ್ತಿರೋರು ನೋಡಿದ್ರೆ ಹೇಳ್ಬೋದು, ಈ ಥರ ಒಂದು ಸಾಲಿಡ್ ಯೂಸ್ ಕೇಸ್ನ ಸಾಲ್ವ್ ಯಾಕೆ ಮಾಡಬಾರ್ದು ಅಂತ ನಾವು ಮಾಡಿರೋದು. ನಮಗೆ ಇಮಿಡಿಯೇಟಾಗಿ ನಾವೇನೋ ಫೇಮಸ್ ಆಗಿಬಿಡಬೇಕು ಅಥವಾ ಇದು ಮಾಡಬೇಕು ಅನ್ನೋದಕ್ಕಿಂತ ಜನಕ್ಕೆ ಹೆಂಗೆ ಸಹಾಯ ಮಾಡೋಣ, ವ್ಯಾಲ್ಯೂ ಏನು ಕ್ರಿಯೇಟ್ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಈ ಆ್ಯಪ್ನ ಬಿಲ್ಡ್ ಮಾಡಿದ್ದೀವಿ. ಓಕೆ ಸರ್.